ಮನೆ ಸೊಸೆ ಇಷ್ಟೊತ್ತಾದ್ರೂ ಮಲಗಿದ್ರೆ ಹೇಗೆ? ನಂದೇ ಆದಂಥ ಜವಾಬ್ದಾರಿಗಳು ಇರುತ್ತಲ್ವಾ? ಬೇಸರದ ಇದಕ್ಕೆ ನೋಡು, ನಂಗೆ ನೀನು ಇಷ್ಟ ಆಗೋದು. ಲಗ್ನಕ್ಕೂ ಮೊದಲೇ ಜವಾಬ್ದಾರಿ ಬಗ್ಗೆ ಮಾತಾಡ್ತಿದ್ಯಾ. ಅದಕ್ಕೆ ನೀನು ನನ್ನ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು. ನೀವೇನೋ ನನ್ನನ್ನು ಸೊಸೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ರಿ, ಆದರೆ ಮಾವ ಬೇರೆ ರೂಟಲ್ಲೇ ಹೋಗ್ತಾ ಇದ್ದಾನತ್ತೆ. ಇವಾಗ ನೋಡಿ, ಬೆಳಗ್ಗೆ ಎದ್ದು ಆ ಸ್ನೇಹ ನೋಡ್ಕೊಂಡು ಹೋಗಿದ್ದಾನೆ. ಏನೋ ಕಂಟಿ ಮನೆನಾಗಿಲ್ವೇ? ಇಲ್ಲ ಅತ್ತೆ, ಆ ಸುಳ್ಳಿನ ಹುಡ್ಕೊಂಡು ಹೋಗಿದ್ದಾರೆ. ವಾ, ಇವಂದು ಯಾಕೋ ಸ್ಯಾನೆ ಅತಿ ಆಯ್ತಲ್ಲ. ನಿಮಗೆ ಕಷ್ಟ ಆಗಲಿ ಅಂತ ನಾನು ಇದನ್ನೆಲ್ಲ ಹೇಳ್ತಿಲ್ಲ ಅತ್ತೆ. ಇನ್ಮೇಲೆ ನಾವು ತುಂಬ ಹುಷಾರಾಗಿದ್ದು ಇದನ್ನೆಲ್ಲ ತಡಿಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀನೇನು ಏಸೆ ಮಾಡಬೇಡ ರಾಧ. ನನ್ನ ಮಗ ಬಸಿ ಹಂಗೆಯ ಕಟ್ ಹಾಕ್ಬೇಕು ಅನ್ಕೊಂಡಷ್ಟು ಆರಕ್ಕೆ ನೋಡ್ತಾನೆ. ಅವನ್ನ ಹೆಂಗೆ ಕಟ್ ಹಾಕೋದು ಅಂತ ನನಗೆ ಚಂದಾಗಿ ಗೊತ್ತಾಯ್ತು. ಮಾಡ್ತೀನಿ. ಮಾವನ ಒಳ್ಳೆತನನ ಎಲ್ಲರೂ ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ನೀವಿದ್ದು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅತ್ತೆ. ನಾನು ಎಲ್ಲ ನೋಡ್ಕೊತೀನಿ ಅಂತ ಹೇಳಿದ್ನಲ್ಲವಾ, ನೀನು ಯೋಚನೆ ಮಾಡಬೇಡ, ಬಿಡು ಅದನ್ನ. ಸರಿ ಅತ್ತೆ, ನಾನು ನಿಮಗೆ ಕಾಫಿ ತರ್ತೀನಿ. ನನಗೆ ಗೊತ್ತು ಸುಮಾ, ನಿನಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ನಾನು ನಿನಗೆ ಸಾರಿ ಹೇಳಬೇಕಾಗಿತ್ತು, ಅದಕ್ಕೆ ಬಂದೆ. ಸಾರಿನಾ? ಸಾರಿ ಯಾಕೆ? ನೀನು ಎಷ್ಟು ಆಂಗ್ಸೈಟಿ ನರ್ವಸ್ನೆಸ್ಸಲ್ಲಿ ಎಕ್ಸಾಮ್ ಬರೆಯೋ ಥರ ಆಯ್ತಲ್ಲ, ಅದಕ್ಕೆ ಐ ಆಮ್ ವೆರಿ ಸಾರಿ. ಅಲ್ಲ, ಅದಕ್ಕೆ ನೀನು ಯಾಕೆ ಸಾರಿ ಕೇಳ್ತಿದ್ಯಾ? ಇದಕ್ಕೆಲ್ಲ ಇಂಡೈರೆಕ್ಟಾಗಿ ನಾನೇ ಕಾರಣ ಸುಮಾ. ಏನು ಹೇಳ್ತಿದ್ಯಾ ನೀನು? ಇದಕ್ಕೂ ನಿನಗೂ ಏನು ಸಂಬಂಧ? ನಾನು ನಿನ್ನ ಜೊತೆ ಕ್ಲೋಸ್ ಆಗಿದ್ದೀನಿ ಅಂತ ತಾನೇ ಇಷ್ಟೆಲ್ಲ ಆಗಿದ್ದು. ಲೇ, ಏನೆಲ್ಲ ಹೇಳ್ತಿದ್ಯಾ ನೀನು? ಹೌದು ಪುರ್ಸಿ, ನಮ್ಮ ಅಪ್ಪಂಗೆ ಸುಮನ್ ಮೇಲೆ ಹೇಟೇಜ್ ಸ್ಟಾರ್ಟ್ ಆಗಿದ್ದೆ ನನ್ನಿಂದ. ಇದಕ್ಕೆಲ್ಲ ಒಂಥರ ನಾನೇ ಕಾರಣ. ಆ ವೈಭವ್ ಮತ್ತು ನಮ್ಮಪ್ಪ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್. ಆ ವೈಭವ್ ಈ ರೀತಿ ಮಾಡಿದ್ದಾನೆ ಅಂದರೆ ಅದಕ್ಕೆ ಕಾರಣನೇ ನಮ್ಮಪ್ಪ. ಆದರೂ ನನ್ನಿಂದ ಇದನ್ನೆಲ್ಲ ತಡೆಯೋಕ್ಕಾಗಲಿಲ್ಲ ಅಂತ ತುಂಬ ಪೇನ್ ಆಯಿತು. ಐ ಆಮ್ ರಿಯಲಿ ವೆರಿ ವೆರಿ ಸಾರಿ ಸುಮಾ. ಇಲ್ಲ ಸಚಿನ್, ನೀನೇನು ಸಾರಿ ಕೇಳಬೇಡ. ನೀನು ಯಾವಾಗ ನಿಮ್ಮ ತಂದೆನ ವಿರೋಧ ಮಾಡಿ ನಿನ್ನ ಮನೆ ಬಿಟ್ಟು ಬಂದೋ ಆಗಿಂದಾನೇ ಅವ್ರು ಮಾಡೋ ಯಾವ ಕೆಲಸದಲ್ಲೂ ನಿನ್ನ ಇನ್ವಾಲ್ವ್ಮೆಂಟ್ ಇರಲ್ಲ. ನೀನೇನು ಅದಕ್ಕೆ ತಲೆ ಕೆಡಿಸ್ಕೋಬೇಡ. ಆದರೂ ಎಕ್ಸಾಮ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದೇ ಟೈಮಿಗೆ ಈ ಥರ ಎಲ್ಲ ಆಗೋಯ್ತು. ಈ ಟೆನ್ಷನಲ್ಲಿ ನೀನು ಅದು ಹೇಗೆ ಬರೋದ್ಯೋ ಏನೋ. ನೀನು ಟೆನ್ಷನ್ ಮಾಡ್ಕೊಳ್ಳೋ ಥರ ಏನೂ ಇಲ್ಲ. ನಮ್ಮ ಸ್ನೇಹಕ್ಕ ಯಾವಾಗಲೂ ಹೇಳ್ತಿದ್ಲು, ಎಕ್ಸಾಮ್ ಅನ್ನೋದು ಓವರ್ ಹೆಡ್ ಟ್ಯಾಂಕ್ ಇದ್ದಂಗೆ, ಅರ್ಧರಾತ್ರಿ ಎದ್ದು ಕೊಳಾಯ ಆನ್ ಮಾಡಿದ್ರು ಜ್ಞಾನ ಅನ್ನೋದು ನೀರು ಸುರಿದಂಗೆ ಸುರಿಬೇಕು ಅಂತ. ಅದನ್ನೇ ಫಾಲೋ ಮಾಡೋಳು ನಾನು. ಅದಕ್ಕೆ ಟೈಮ್ ಕಡಿಮೆ ಇದ್ದರೂ ಓದಿದ್ನೆಲ್ಲ ಬರ್ತಿದ್ದೀನಿ. ಟೈಮ್ ಇನ್ನೊಂಚೂರು ಜಾಸ್ತಿ ಇದ್ದಿದ್ರೆ ಇನ್ನೂ ಬೆಟರಾಗಿ ಎಕ್ಸಾಮ್ ಬರೀತಿದ್ದೆ. ಬಟ್ ಇಟ್ಸ್ ಓಕೆ. ಸರಿ, ನೀನಿಷ್ಟು ಹೇಳ್ತಿದ್ಯಾ ಅಂದರೆ ನನಗೂ ಸಮಾಧಾನ ಆಯಿತು. ಸರಿ, ನಾನೇನು ಬರ್ತೀನಿ. ಏಯ್, ಇದ್ಯಾಕ್ಲ ಹಂಗೆ ಹೋಯ್ತಾ ಇದೆಯಾ? ಮೆಸ್ನಾಗ ಬಂದು ಕಾಫಿ ಕುಡ್ಕೊಂಡು ಹೋಗು. ಸುಮಾ, ಕರ್ಕೋಗವಿ. ಪುಟ್ಟವ ಕರ್ಕೊಬರ್ಬೇಡ ಅಂತ ಹೇಳೋಲ್ಲಲ್ವಾ? ಪರವಾಗಿಲ್ಲ ಪುರ್ಸಿ. ಈಗ ನೋಡು, ನೀನು ಕೇಳ್ದಿರನೆ ದ್ಯಾವ್ರಿ ಅಂತ ಅದೃಷ್ಟ ಕೊಟ್ಟವನೇ. ಇದನ್ನು ಬ್ಯಾಡ ಅಂತ ತಿರಸ್ಕಾರ ಮಾಡಿ ಜೀವನನ ಕತ್ಲು ಮಾಡ್ಕೋಬೇಡವ. ಬಂಗಾರಮ್ಮನವ್ರ ಮನೆ ಸೊಸೆ ಆಗಕ್ಕೆ ಪೂರ್ವ ಜನಕ್ಕೆ ಪುಣ್ಯ ಮಾಡಿರ್ಬೇಕು. ಎಲ್ಲಿಂದನೋ ಬಂದಿದ್ಯಾ, ಸಿರಿನ ಕೈ ಹಿಡಿಯೋ ಭಾಗ್ಯ ನಿನ್ನ ಪಾಲಿಗೆ ಬಂದದೆ. ಇಂಥ ಅವಕಾಶನ ಕಳ್ಕೋಬೇಡ. ಈಟ್ ದಿನ ಮದುವೆನೇ ಬೇಡ ಅಂತಿದ್ದ ಸಿರಿ ಈಗ ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡವನೆ. ಇದು ನಿನ್ನ ಅದೃಷ್ಟ ಮಾತ್ರ ಅಲ್ಲ, ನಮ್ಮೆಲ್ಲರ ಪುಣ್ಯ. ಹ್ಞೂ
ನೀನು ನನ್ನ ಮಗಳು ಅನ್ನೋ ಸಲಿಗೆಯಲ್ಲಿ ಹೇಳ್ತಾವನಿ. ನೀನು ಸಿರಿನ ಮದುವೆ ಮಾಡ್ಕೊಂಡ್ರೆ ನಿನ್ನ ಜೀವನ ಸಂತೋಷವಾಗಿರ್ತದೆ. ಇದ್ರಾಗ ಯಾವ ಒತ್ತಾಯನೂ ಇಲ್ಲ. ತೀರ್ಮಾನ ನಿಂದೆ ಕಣವೆ. ನೀವು ಹೇಳ್ತಿರೋದೇನೋ ಸರಿಯವ್ವ, ಆದ್ರೆ ನನ್ಗಿರೋ ಗೊಂದಲ ಒಂದೇ. ಸ್ನೇಹಕ್ಕ ನನ್ನ ಪ್ರಾಣ ಉಳಿಸಿರೋ ದೇವತೆ, ಅವಳ ಸ್ಥಾನ ನಾನು ತುಂಬಕ್ಕಾಗತ್ತಾ? ಆ ಯೋಗ್ಯತೆ ನನ್ಗಿದೆಯಾ? ನಿಂಗೆ ಹೋಗ್ತಾ ಇರೋದ್ಗೆ ನಿನ್ಗೆ ಅವಕಾಶ ಸಿಕ್ಕಿರೋದು. ನೀನೇ ಯೋಚನೆ ಮಾಡು. ಎಲ್ಲೋ ಇದ್ದವಳು ನೀನು ಇಲ್ಲಿಗೆ ಬಂದು ಸ್ನೇಹನ ಕೈ ಸಿಕ್ಕಿ ಅವಳು ನಿಂಗೆ ಸಹಾಯ ಮಾಡಿ ಅವಳು ಸತ್ತ ಮ್ಯಾಕೆ ಅವಳ ಮನೆಗೆ ನೀನು ಸೊಸೆಯಾಗಿ ಹೋಗೋದು ಅಂತಂದರೆ ಇದು ಸಾಧ್ಯನೇ? ಯೋಚನೆ ಮಾಡು. ಹಾಂ, ಸಿರಿ ಎಲ್ಲರನ್ನೂ ಬಿಟ್ಟು ನಿನ್ನೆ ಯಾಕೆ ಇಷ್ಟಪಡ್ಬೇಕು? ಎಲ್ಲದಕ್ಕೂ ಒಂದೊಂದು ಕಾರಣ ಅನ್ನೋದಿರ್ತದೆ. ಸಿಕ್ಕಿರೋ ಅವಕಾಶನ ಸಂದಾಗಿ ಉಪಯೋಗ ಮಾಡ್ಕೊಂಡು ಜೀವನನ ಹಸನ್ ಮಾಡ್ಕ. ನೀನು ಸ್ಯಾನ ಒಳ್ಳೆ ಹುಡುಗಿ, ಮತ್ತೆ ನಿನ್ನ ಮನೆಗೆ ಮಗಳಾಗಿ ಬಂಗಾರಮ್ಮನ ಮನೆಗೆ ಸೊಸೆಯಾಗಿ ಹೋದರೆ ನಮಗೆಲ್ರಿಗೂ ಸಂತೋಷ ಆಯ್ತದೆ. ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕವ್ವ. ಆಯ್ತು, ನಿಧಾನವಾಗಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಾ.